ಹೌದಮ್ಮ, ಗೆಸ್ಟ್ ಹೌಸ್ಗೆ ಕರ್ಸ್ಕೊಂಡು ಒಂದ್ ರೂಮಲ್ಲಿ 5 ನಿಮಿಷ ಇದ್ದು ಏನು ಮಾಡ್ದೆ ನನ್ ಮಾನ ಕಳ್ದೋನ್ ನೀನು. ಅದೇ ರೀತಿ ನಿಮ್ಮನೆ ರೂಮಲ್ಲಿ ನಿನ್ ಜೊತೆ 5 ನಿಮಿಷ ಇದ್ದು ಇಲ್ಲಿಂದ ನೀನ್ ತಾಳಿ ಕಟ್ದೆ, ನಾನೇ ತಾಳಿ ಕಟ್ಕೊಂಡು ಆಚೆ ಹೋಗ್ತೀನಿ. ನಿನ್ನ ಹೆಂಡತಿಯಾಗಿ ನಿಮ್ ಭವಿಷ್ಯ ಕಳಿತೀನಿ ನಡಿ ಅಂದ್ಲು. ಅದನ್ನ ಆವಾಗ್ಲೇ ಹೇಳೋದಲ್ವೇನೋ? ನಾನು ಹೇಳ್ತಾನೆ ಇದ್ನಮ್ಮ, ಆದ್ರೆ ಎಲ್ಲರ ಗಮನ ಬೇರೆ ಕಡೆ ಇತ್ತು, ಪರಿಸ್ಥಿತಿ ಬೇರೆ ತರ ಆಯ್ತು. ವಿಡಿಯೋ ವಿಷಯ ಗೊತ್ತಾಯ್ತು, ಆಮೇಲೆ ಪ್ರೆಸ್ ಬಂತು. ಅಪ್ಪನ ಬಾಯಿಂದ ಅವಳಿಗೆ ಸೊಸೆ ಅನ್ನೋ ಸ್ಥಾನ ಸಿಕ್ತು. ಅದು ಏನಾದ್ರೂ ಆಗ್ಲಿ, ನೀನು ಅವಳ ಕೊಳ್ಳಿಗೆ ತಾಳಿ ಕಟ್ಟಿಲ್ಲ ತಾನೆ? 100% ಇಲ್ಲಮ್ಮ. ಆದ್ರೆ ತಂಗ್ಯವ್ವ, ಗುರೂಜಿ ಹೇಳಿದಾಗೆ ಅವಳಿಂದ ಬಚಾವಾಗೋಕೆ ಇನ್ನೂ ಚಾನ್ಸ್ ಇದೆ. ಚಾನ್ಸ್ ಬೇಕಾಗಿರೋದು ನನಗೆ, ಅಮ್ಮನಿಗಲ್ಲ. ಅದನ್ನೇ ಅಣ್ಣನು ಹೇಳ್ತಾ ಇರೋದು. ಈಗ ಗೀತನ್ಗಿದೆ ಮಾರಿ ಹಬ್ಬ. ನಡಿಯೋ ವಿಜಯ್. ಈಗ ನನ್ನ ತಂಗಿ ಮುಖದಲ್ಲೊಂದು ಕಳೆ ಬಂತು. ಅಂದ್ರೆ ಗೀತಾಳಿಗೆ ಗೇಟ್ ಪಾಸೆ. ವಿಜಿ ಬಾಯ್ಲಿ. ಏನತ್ತೆ, ಮಗನ್ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳಕ್ ಬಂದ್ರಾ? ಮುಚ್ಚೆ ಬಾಯಿ. ಅತ್ತೆ ಅಂತೆ ಅತ್ತೆ. ನಾನ್ ಯಾವ ಸೀಮೆ ಅತ್ತೆ ನಿನಗೆ? ಓ, ಹಾಗಾದ್ರೆ ನೀವ್ ವಿಜಯ್ ಹೆತ್ತಮ್ಮ ಅಲ್ಲ, ಅವ್ರು ಇನ್ನೂ ಬದುಕಿದ್ದಾರೆ, ಅವ್ರು ನನ್ನತ್ತೆ ಅಂತ ಹೇಳ್ತಿದ್ದೀರಾ? ಅಥವಾ ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಅಲ್ಲ ಅಂತ ಹೇಳಕ್ ಬರ್ತಿದ್ದೀರಾ? ಶಟ್ ಅಪ್. ಇವನು ತಾಳಿ ಕಟ್ಟಿದ ಹೆಣ್ಣು ನನಗೆ ಅತ್ತೆ ಅಂತ ಕರೀತಾಳೆ, ಅವಳು ನನಗ್ ಸೊಸೆ ಆಗ್ತಾಳೆ. ಇವನೇ ನಿಂತ್ಕೊಳ್ಳಿಕ್ ತಾಳಿ ಕಟ್ಟಿದಾನ ಹೇಳೋ? ನಿನ್ನ ಕೊರಳಿಗೆ ನೀನೇ ತಾಳಿ ಕಟ್ಕೊಂಡು ಬಂದು ವಿಜಯ್ ಕಟ್ಟದ ಅಂತ ಸುಳ್ಳು ಬಗಳಿದ್ಯಾ? ಇದರ ಅರ್ಥ ಇವನು ನಿನ್ನ ಗಂಡನಲ್ಲ. ಅಂದ್ಮೇಲೆ ನೀನ್ ಈ ಮನೇಲಿ ಇರೋಕೆ ಹಕ್ಕಿಲ್ಲ, ಹೋಗ್ತಾ ಇರೋ. ಏನತ್ತೆ ಇದು? ನೀವ್ ಹೇಳ್ತಿರೋ ಮಾತು ನಾನ್ ನಂಬೋದು, ವಿಜಯ್ ನಂಬೋದು, ಆದ್ರೆ ಸಮಾಜ ನಂಬುತ್ತಾ? ಮಾವ ಮೀಡಿಯಾ ಮುಂದೆ ನಾನೇ ಈ ಮನೆ ಸೊಸೆ ಅಂತ ಒಪ್ಪಾಯ್ತು. ಈಗಾಗ್ಲೇ ಇಡೀ ರಾಜ್ಯಕ್ಕೆ ಆ ಸುದ್ದಿ ಹರಡಾಗಿದೆ. ಈಗ ನಾನು ಮನೆಯಿಂದ ಆಚೆ ಹೋದ್ರು ಹೋಗಲ್ಲ ಬಿಡಿ. ಅಕಸ್ಮಾತ್ ನೀವ್ ನನ್ನ ಮನೆಯಿಂದ ಆಚೆ ತಳ್ಳಿದ್ರು ಹೊರಗಡೆ ಮಂತ್ರಿ ಸೊಸೆ ಬೀದಿಗೆ ಬಿದ್ದಿದ್ದಾಳೆ ಅಂತ ಮಾತಾಗತ್ತೆ. ಎಲ್ಲಾ ಚಾನಲ್ಗಳು ಮೈಕ್ ಬಂದು ನನ್ನ ಹತ್ರ ಕಾರಣ ಕೇಳುತ್ತೆ. ನಾನ್ ಎಡವಿದ್ರೆ ಇಲ್ಲ ನೀವ್ ಬೇಕಂತ ನನ್ನ ಎಡವಿಸಿದ್ರು ತೊಂದ್ರೆ ಆಗೋದು ನಿಮ್ಗೆ, ಬೀಳೋದು ನೀವು. ಯೋಚನೆ ಮಾಡಿ. ನನ್ಗೆ ನಿಮ್ ಮಗ ಕೊಟ್ಟ ಕಾಟಕ್ಕೆ, ನೀವು ನಮ್ ಕುಟುಂಬದವ್ರ ಜೊತೆ ಮಾಡಿದ ಮುಚ್ಚಾಟಕ್ಕೆ ಬೇಡ ಅಂದ್ರು ಈ ಶಿಕ್ಷೆನ ನೀವು ಅನುಭವಿಸ್ಲೇಬೇಕು. ಎಲ್ಲಿ ತನಕ? ಜೀವನ್ ಪರ್ಯಂತ ಅನ್ಕೊಬಹುದು. ಅಮ್ಮ, ಇವಳು ಜಾಸ್ತಿ ಆಗ್ತಿದೆ ಅಮ್ಮ, ನನಗೊಂದೇ ಒಂದು ಅವಕಾಶ ಕೊಡು ಇವಳನ್ನ. ವಿಜಿ ಸುಮ್ಮನಿರು, ಈಗ ನಾವು ದುಡ್ಕೋ ಹಾಗಿಲ್ಲ. ಹಾ, ಅತ್ತೆ ತುಂಬಾ ಬುದ್ಧಿವಂತರು, ಚಕ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಅದೇ ಬುದ್ಧಿ ನಿಮ್ ಮಗನ್ಗಿಲ್ಲ ನೋಡಿ ಅತ್ತೆ. ಏಯ್ ಅತ್ತೆ ರೇಗ್ಬೇಡಿ, ನಾನ್ ಈ ಮನೆ ಸೊಸೆ ಅನ್ನೋದು ಫಿಕ್ಸ್ ಆಗೋಗಿದೆ. ಈಗ ಏನು ಮಾಡಕ್ಕಾಗಲ್ಲ. ಅವತ್ತೇ ನಿಮ್ ಮುಂದೆ ಬಂದು ನಾನ್ ಮರ್ಯಾದೆಯಿಂದ ಹೇಳ್ದೆ, ನಿಮ್ ಮಗ ಈ ರೀತಿ ಮಾಡ್ತಿದ್ದಾನೆ, ದಯವಿಟ್ಟು ಅವನಿಗೆ ಬುದ್ಧಿ ಹೇಳಿ ಅಂತ. ಆದ್ರೆ ನೀವ್ ಕೇಳಲಿಲ್ಲ, ಅವನಿಗೂ ಹೇಳಿಲ್ಲ, ಮಗನ್ನ ಚೂ ಬಿಟ್ರಿ. ಅದಕ್ಕೆ ಈಗ ಈ ಪರಿಸ್ಥಿತಿ ಇಲ್ಲಿ ತನಕ ಬಂದ್ ನಿಂತಿದೆ. ಮುಂದೆ ಎಲ್ಲೋಗ್ ಮುಟ್ಟುತ್ತೋ ನನಗೂ ಐಡಿಯಾ ಇಲ್ಲ ಅತ್ತೆ. ಸದ್ಯಕ್ಕೆ ನಾವೆಲ್ಲರೂ ಹೊಂದ್ಕೊಂಡು ನಡಿಬೇಕು. ದಯವಿಟ್ಟು
ನನ್ನನ್ನು ಎಲ್ಲೂ ಎಡವಾಗಿ ಬಿಡಬೇಡಿ. ನಿನ್ನನ್ನ ಎಡವೋದಕ್ ಬಿಡೋದಿಲ್ಲ, ಹಾಗಂತ ನಿನ್ನನ್ನ ಈ ಮನೆಯಲ್ಲಿ ನಡೆಯೋದಕ್ಕೂ ಬಿಡೋದಿಲ್ಲ. ನಿನ್ನ ಜೊತೆ ಹೊಂದ್ಕೊಂಡು ನಡೆಯೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ನ ಕುತಂತ್ರ ಇವತ್ತು ನಿನ್ನನ್ನ ಇಲ್ಲಿ ತಂದು ನಿಲ್ಸಿರ್ಬಹುದು, ಆದ್ರೆ ಅದ್ ಹೇಗೆ ಈ ಮನೇಲಿ ನೀನು ಬದುಕ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಈ ಮನೆಯಲ್ಲಿ ಯಾರು ನಿನ್ನ ಜೊತೆ ಮಾತಾಡಲ್ಲ, ಯಾರೊಬ್ರು ನೀನು ಒಬ್ಳಿದ್ಯಾ ಅಂತ ಲೆಕ್ಕಕ್ಕಿಡಲ್ಲ. ಅಲಕ್ಷ್ಯ ಮತ್ತೆ ನಿರ್ಲಕ್ಷ್ಯ. ಈ ಮನೆಯಲ್ಲಿ ನಿನಗೆ ಊಟ ತಿಂಡಿ ಕಾಫಿ ಕೂಡ ದಕ್ಕಲ್ಲ. ಅದು ಹೇಗಿಲ್ಲೇ ಇದ್ದು ಬಾಳ್ತೀಯ ಅಂತ ನಾನು ನೋಡ್ತೀನಿ. ನಡೆಯೋ ವಿಜಿ. ನನ್ನ ತಂಗಿಯಮ್ಮ ಒಂದು ಮಾತಂದ್ರೆ ಅದು ಬರೀ ಮಾತಾಗಿರಲ್ಲ, ಚಾಲೆಂಜ್ ಆಗಿರುತ್ತೆ. ಇವತ್ತು ನನ್ನ ತಂಗಿಯಮ್ಮ ನಿನ್ನ ಎದುರುಗಡೆ ಚಾಲೆಂಜ್ ಮಾಡಿದಾಳಂತಂದ್ರೆ ಮುಗೀತು. ಈ ಮನೇಲಿ ನೀನು ಹೇಗಿರ್ತೀಯ ಅಂತ ನಾವು ನೋಡ್ತೀವಿ. ಮಮ್ಮ, ನನ್ನ ಕೈಯಲ್ಲಿ ತಡಿಯಕ್ಕಾಗ್ತಿಲ್ಲ. ಆ ಗೀತಾಗೊಂದು ಗತಿ ಕಾಣಿಸ್ದೆ ನನಗೆ ನಿದ್ದೆ ಬರಲ್ಲ. ಸಿಟ್ಟು ಮಾಡ್ಕೋಬೇಡ, ಕಂಟ್ರೋಲ್. ಅಂದ್ರೆ ಈ ಜಗತ್ತಲ್ಲಿ ಯಾರ ಮನೆಗೆ ಹೋಗಿ ಜಾಂಡ ಕೊರ್ಬೋದಾ? ನೋಡು ವಿಜಿ, ಈಗ ನಾವು ಯಾವುದೇ ಪ್ರಶ್ನೆ ಕೇಳಬಾರದು. ಯಾಕಂದ್ರೆ ಅವಳು ಮೀಡಿಯಾ ಪ್ರೆಸ್ ಮುಂದೆ ಹೋಗಿ ನಾನೇ ಈ ಮನೆ ಸೊಸೆ ಅಂತ ಸಮರ್ಥನೆ ಮಾಡ್ಕೊಳ್ತಾಳೆ. ಹಾಗಾದ್ರೆ ಅದನ್ನ ಒಪ್ಕೊಂಡು ತೆಪ್ಪಗಿರ್ಬೇಕಾ? ಸದ್ಯಕ್ಕೆ ನೀನು ತೆಪ್ಪಗಿರು. ಯಾಕಂದ್ರೆ ಈ ಕೇಸ್ನ ನನ್ನ ತಂಗಿಯವ್ವ ದಿ ಗ್ರೇಟ್ ಭಾನುಮತಿ ತಗೊಂಡಾಗಿದೆ. ಅವಳ ಪ್ಲಾನ್ಗಳೇನು ಸಾಮಾನ್ಯದಾಗಿರಲ್ಲ. ಅದರಲ್ಲೂ ನಿನಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಅವಳು ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿಯೋಕೆ ಹೆಸರೋಳಲ್ಲ. ಅಲ್ಲಿ ತನಕ ನೀನು ಯಾವುದೇ ತಂಟೆ ತಕರಾರು ಮಾಡದೆ. ನಾನೇನು ಆತರ ಪಡಕ್ಕಾಗತ್ತೆ ಹೇಳು? ನೀನ್ ಬೇರೆ ಫುಲ್ ಎಣ್ಣೆ ಏಟಲ್ಲಿದ್ದೀಯಾ. ಇವತ್ತೇ ನನ್ನ ಫಸ್ಟ್ ನೈಟ್ ಅಂತ ಜೋಶಲ್ಲಿ ಮಧುಚಂದ್ರಕ್ಕೆ ಧುಮುಕಿದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ. ಅವಳ ಜೊತೆ ಜೀವನನ ಅದು ಕನ್ಸ್ ಮನ್ಸಲ್ಲೂ ಸಾಧ್ಯ ಇಲ್ಲ ಮಮ್ಮ. ಗೀತಾ ನಮ್ಮ ಬದುಕಲ್ಲಿರೋ ಅಸಹ್ಯ. ಸರಿ, ಎಲ್ಲ ಸರಿನಪ್ಪ, ಆದ್ರೆ ನಿನ್ನ ಹುಷಾರಲ್ಲಿ ನೀನಿರ್ಬೇಕು ವಿಜಿ. ಅಪ್ಪಿತಪ್ಪಿ ನೀನು ಎಡವಿ ಅವಳು ಗಟ್ಟಿಯಾಗಿ ನಿಲ್ಲಕ್ಕೆ ನಿನ್ನ ದಾರಿ ಮಾಡಿ ಕೊಡಬಾರ್ದು. ಯಾಕಂದ್ರೆ ನಿನ್ನ ಗತ ಇತಿಹಾಸಗಳು ನನ್ನ ಕಣ್ಣ ಮುಂದೆ ಹಸಿ ಹಸಿಯಾಗಿದೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮ್ಯಾಮ್. ಈ ಮನೆ ಗಲೀಜನ್ನ ಗೋಲ್ಗಪ್ಪ ಅಂತ ತಿನ್ನಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ? ಇನ್ನೊಂದ್ಸತಿ ಆ ಅಸಹ್ಯನ ಮುಟ್ಟ ಮಾತಾಡಬೇಡ. ಅಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ. ಪಾಪ ಅಮ್ಮಂಗೂ ಆತಂಕ ಆಗಿರ್ಬೇಕು. ಇಲ್ಲಿರೋ ಆತಂಕ ಅವ್ರಿಗೆ ಮುಟ್ಬಾರ್ದು. ಹಾ ಹೇಳಮ್ಮ. ಗೀತಾ, ಏನಮ್ಮ ಇದು? ಎಲ್ಲ ಸರಿ ಮಾಡ್ತೀನಿ, ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಹೋಗ ಮಂತ್ರಿ ಮಗನ ಮದ್ವೆ ಆಗಿದೆಯಲ್ಲ. ಹೌದಮ್ಮ. ಯಾರನ್ನ ದ್ವೇಷಿಸ್ತಾ ಇದೆಯೋ ಹೋಗಿ ಅವನಿಗೆ ಹೆಂಡತಿ ಆಗಿದ್ಯಾ? ಏನೇ ಜೀವನ ಇದು? ಒಂದು ಹೆಣ್ಣಿಗೆ ಮದುವೆ ಅನ್ನೋದು ಬಹಳ ಮುಖ್ಯ ಅಮ್ಮ. ಆ ಮದುವೆ ಆದ್ಮೇಲೆ ಅವಳು ಜೀವನದ ಬೇರೆ ಒಂದು ಹಂತಕ್ಕೆ ಹೋಗ್ತಾಳೆ ಕಣೆ. ಆ ವಿಚಾರನ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆತರ ಪಟ್ಟು ತಗೋಬಾರ್ದು.
ಆದರೆ ನೀನು ಅಮ್ಮ, ನನ್ನ ಬದುಕಲ್ಲಿ ಮದುವೆ ಅನ್ನೋ ವಿಷಯದಲ್ಲಿ ಯೋಚನೆ ಮಾಡೋದಕ್ಕೆ ಎಲ್ಲ ಅವಕಾಶ ಐತೆ ಹೇಳು. ಯೋಚನೆ ಮಾಡಿದ್ರು ನನ್ನ ಬೈಕೆ ಗೆಲ್ತಿತ್ತಾ? ಇಲ್ಲ. ಅಪ್ಪ ನೋಡಿದ ಗಂಡನ ಒಪ್ಕೊಬೇಕಿತ್ತು, ಅಥವಾ ಅಪ್ಪನ ವಿರುದ್ಧ ನಿಂತು ಮನೆಯಿಂದ ಆಚೆ ಬರಬೇಕಿತ್ತು. ಬೇರೆ ಕಾರಣದಿಂದ ಅಪ್ಪ ನನ್ನ ಮನೆಯಿಂದ ಆಚೆ ಹಾಕಿದಾಯ್ತು. ಸಂದರ್ಭ ನನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂತು. ಇದರಿಂದ ಅರ್ಥ ಆಗಿದ್ದು ಒಂದೇ ಅಮ್ಮ, ಮನುಷ್ಯ ಎತ್ತೋರ್ ಬೆಳೆಸೋ ಕೂಸಲ್ಲ, ತಾನೇ ಬೆಳೆಯೋ ಗಿಡ ಅಲ್ಲ, ಸಂದರ್ಭ ನಡೆಸೋ ಕಾಯಿ ಅಷ್ಟೆ. ಅಂದ್ರೆ ನೀನು ಸಂದರ್ಭಕ್ಕೆ ಬಲಿ ಹಾಕ್ಬಿಟ್ಟ ಗೀತಾ? ಸಂದರ್ಭನ ಬಳಸ್ಕೊಂಡು ಬಲಿತಾ ಇದ್ದೀನಿ, ಬದುಕನ್ನ ಕಲಿತಾ ಇದ್ದೀನಿ ಅಮ್ಮ. ನನಗೇನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ. ಏನೇನೋ ಮಾತಾಡಬೇಕು ಅನಿಸ್ತಾ ಇದೆ, ಏನೇನೋ ಕೇಳಬೇಕು ಅನ್ನಿಸ್ತಾ ಇದೆ, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನು ಆರಾಮಾಗೇ ಇದ್ದೀನಿ, ನೆಮ್ಮದಿಯಾಗಿ ಮಲ್ಕೋ. ಎಲ್ಲಿದೆ ನೆಮ್ಮದಿ? ನಿನ್ನನ್ನು ದ್ವೇಷಿಸೋರ ಮನೆಗೆ ನೀನು ಹೋಗಿ ಸೇರ್ಕೊಂಡಿದ್ಯಾ? ಅಲ್ಲಿ ಅವ್ರು ನಿನ್ನನ್ನು ಸ್ವೀಕರಿಸಿದಾರೋ ಇಲ್ವೋ? ಅವರೆಲ್ಲ ನಿನ್ನ ಸ್ವೀಕರಿಸಿದಾರೇನೆ? ಹೇಳೆ. ಪ್ರೀತಿಯಿಂದ ಸ್ವೀಕರಿಸಿದಾರಾ, ಒತ್ತಾಯಕ್ಕೆ ಸ್ವೀಕರಿಸಿದಾರಾ, ಅಥವಾ ಅನಿವಾರ್ಯಕ್ಕೆ ಸ್ವೀಕರಿಸಿದಾರಾ? ಅಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ನಲ್ಲ. ಇಲ್ಲಿ ನಿಮ್ಮಪ್ಪನೂ ತುಂಬಾ ಆತಂಕದಲ್ಲಿದ್ದಾರೆ ಕಣೆ ಗೀತಾ. ನಾವು ಯಾರು ಸವಾಸ ಬೇಡ ಅಂತಿದ್ವು, ಹೋಗಿ ಅವ್ರ ಮನೆಯಲ್ಲೇ ಮಗ್ಗಲು ಮುಳ್ಳಾಗಿದ್ದಾಳೆ, ಅವರಿಂದ ಇನ್ನೂ ನಮ್ಗೆ ಏನೇನು ಕಾದಿದ್ಯೋ ಅಂತಿದ್ರು. ಇದೆಲ್ಲ ಕೇಳಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ಕಡೆ. ನನಗೇನಾದ್ರೂ ಪರವಾಗಿಲ್ಲ ಅಮ್ಮ, ಆದ್ರೆ ಅಪ್ಪಂಗೇನು ಆಗ್ದಿರೋ ಥರ ನೋಡ್ಕೊತೀನಿ. ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ಬಿಡಮ್ಮ. ಅಂದ್ರೆ ನಿನಗಲ್ಲಿ ಅಪಾಯ ಆಗುತ್ತೆ ಅಂತ ಹೇಳ್ತಿದ್ಯಾ? ಅಮ್ಮ, ನನಗೇನು ಆಗಿಲ್ಲ, ನಾನು ಗಟ್ಟಿಯಾಗೇ ಇದ್ದೀನಿ, ನೀನು ಗಟ್ಟಿಯಾಗೇ ಇರು. ನಿನ್ನ ಮಗಳು ಯಾವುದೇ ಕಾರಣಕ್ಕೂ ಕೆಟ್ಟೋಳು ಅನ್ಸ್ಕೊಂಡು ಬಾಳಲ್ಲ ಅಲ್ವೇ? ನಾನು ಹೇಳೋದು ಅಮ್ಮ, ನಾನೇ ನಾಳೆ ನಾಡಿದಷ್ಟರಲ್ಲಿ ನಿನಗೆ ಫೋನ್ ಮಾಡಿ ಹೇಳ್ತೀನಮ್ಮ. ಆರಾಮಾಗಿ ಮಲ್ಕೋ. ಇನ್ನೇನಾದ್ರೂ ಮಾತಾಡೋದಿತ್ತಾ? ಊಟ ಆಯ್ತಮ್ಮ? ಮಲ್ಗೋದೊಂದೇ ಬಾಕಿ ಅಮ್ಮ. ಆರೋಗ್ಯ ಹುಷಾರು. ಗುಡ್ ನೈಟ್.